ಅವಿನಾಶ್ ಅವರು ಏನು ಸ್ಟಾರ್ಟ್ ಮಾಡಿದಾರಪ್ಪ ಆಟ. ನಿನ್ನೆ ನೀವೆಲ್ಲರೂ ನೋಡಿದ್ರಾ? ಅವ್ರ ವೇಗ ಏನು, ಅವರೇನು, ಅವ್ರ ಸ್ಟ್ರಾಟಜಿ ಏನು, ಅವ್ರ ಸ್ಟ್ರೆಂತ್ ಏನು, ಅಬ್ಬಬ್ಬಬ್ಬಬ್ಬ ಹೇಳ್ಬೇಕಂದ್ರೆ ಒಂದು ಮಾತನಾಗ ಹೇಳೋಕ್ಕಾಗಂಗಿಲ್ಲ ಅಂತಲೇ ಹೇಳ್ಬೋದು. ಆ ಪರಿ ಚೆನ್ನಾಗಿ ಆಡಕತ್ತಾರೆ ನೋಡ್ರಿ. ಇಷ್ಟು ದಿನ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾನ, ಚೆನ್ನಾಗಿ ಆಡವಲ್ರು ಅಂದರೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಬಂದರೆ ಎಷ್ಟು ಸ್ಟ್ರಾಂಗ್ ಆಗಿರಬೇಕು, ಎಷ್ಟು ಸ್ಟ್ರಾಟಜಿ ಮಾಡ್ತಿರ್ಬೇಕು. ಆದರೆ ಇವ್ರು ನೋಡಿದರೆ ಏನೂ ಮಾಡ್ತಾನೇ ಇಲ್ಲ. ಆದಷ್ಟು ಬೇಗ ಹೋಗ್ತಾರೆ ಇವರು ಮನೆಯಿಂದ ಹೊರಗೆ ಅಂಥೇಳಿ, ಅಂಚಕತ್ತದ ಅಂಥೇಳಿ ಪ್ರತಿಯೊಬ್ಬರು ಕೂಡ ಹೇಳಿದವರೇ ಇದ್ದಾರೆ ಈ ಬಿಗ್ ಬಾಸ್ ಮನೆಗ. ಆದ್ರೆ ನಿನ್ನೆ ಒಂದು ಆಟ ಇದೆ ಅಲ್ವಾ, ಆ ಒಂದು ಆಟದಲ್ಲಿ ಜಿಂಕೆಯ ವೇಗಕ್ಕೆ ಆನೆನೇ ಎಗರಿ ಬಿದ್ದದಂತಾನೆ ಹೇಳ್ಬೋದು. ಯಾಕಂತಂದರೆ ವಿನಯ್ ಅವ್ರಿಗೆ ಮತ್ತು ಅವಿನಾಶ್ ಅವ್ರಿಗೆ ಜಗಳ ಏನಾಯಿತು, ಆ ಒಂದು ಜಗಳದಲ್ಲಿ ಅವಿನಾಶ್ ಅವರು ತುಂಬ ಗರಂ ಆಗಿದ್ರು. ಆಮೇಲೆ ವಿಲನ್ ಅವರು ಆಟ ಆಡುವಾಗ ಅವರು ಕೂಡ ಕೆಲವೊಂದು ಇದು ಮಾಡಿದ್ರು. ಅಂದರೆ ನೀನಷ್ಟೇ ನನಗೆ ಹೊಡಿತಿದ್ದೆ, ನಾನು ಹೊಡಿತೀನಿ, ತೋರಿಸ್ತೀನಿ ಬಾ ಹೆಂಗೆ ಆಡ್ಬೇಕಂತೇಳಿ ನಾನು ತೋರಿಸ್ತೀನಿ. ನೀವು ಹೊಡೆದಾಗ ನಮಗೆ ಏಟು ಬೀಳಂಗಿಲ್ಲ ಅಂತ ಅಂದ್ಕೊಂಡಿರ, ನಮಗೂ ಆಗ್ತಾವ, ಏಟು ಬಿದ್ದಾವ, ಎಲ್ಲೆಲ್ಲಿ ಏಟು ಬಿದ್ದಾವ ಗೊತ್ತಾ ಅಂಥೇಳಿ ಅವರು ಕೂಡ ತುಂಬ ಗರಂ ಆಗಿದ್ರು. ಆದ್ರೆ ಈ ಒಂದು ಆಟದಲ್ಲಿ ಗೆಲ್ಲಲೇಬೇಕಂತ ಹೇಳಿ ಎಲ್ಲರೂ ನಿಂತಾರಲ್ಲ. ಯಾಕಂತಂದರೆ ಸುದೀಪ್ ಸರ್ ಅವರು ಹೇಳಿದರು, ಯಾರ್ಯಾರು ಹೆಂಗೆ ಆಡ್ತೀರಿ ಅದು ನಿಮ್ಮ ಮೇಲೇ ಬಿಟ್ಟದ, ನೀವು ಹೆಂಗೆ ತೋರಿಸ್ಕೊಳ್ತೀರಿ ಅದು ನಿಮ್ಮ ಮೇಲೇ ಬಿಟ್ಟದ. ಯಾಕಂತಂದರೆ ಈ ವಾರ ಯಾರು ಕ್ಯಾಪ್ಟನ್ ಆಗ್ತೀರ ಅನ್ನೋದು ಕೂಡ ನಿಮ್ಮ ಕೈಯಾಗೆ ಆದ ಅಂಥೇಳಿ ಈ ಒಂದು ಮಾತು ಹೇಳಿದಾರಲ್ವ. ಅದಕ್ಕೆ ಎಲ್ಲರೂ ಕೂಡ ನಾನಾಗ್ಬೇಕು ಕ್ಯಾಪ್ಟನ್ ಅಂತ ಹೇಳಿ ಎಲ್ಲರೂ ಆಟ ಸ್ಟಾರ್ಟ್ ಮಾಡಿದಾರೆ. ಎಲ್ಲರೂ ಸಖತ್ತಾಗಿ ಆಡಕತ್ತಾರ ಅಂತಲೇ ಹೇಳ್ಬೋದು. ಯಾಕಂತಂದರೆ ಪಾಯಿಂಟ್ಸ್ ಜಾಸ್ತಿ ಬರ್ತವೆ ಈಗ ಚೆನ್ನಾಗಿ ಆಡಿದರೆ. ಹಂಗಂತ ಹೇಳಿ ಅವಿನಾಶ್ ಅವರು ತುಂಬ ಚೆನ್ನಾಗಿ ಆಡಕತ್ತಾರ ಅಂತಲೇ ಹೇಳ್ಬೋದು. ಇಷ್ಟು ದಿನ ಅವ್ರಿಗೇನು ಆಡ್ತಿಲ್ಲ, ಕಮ್ಮಿ ಆಡಕತ್ತಾರ, ಇವರು ಈ ಮನೆಗೆ ಇರೋಕ್ಕೆ ಲಾಯಕ್ಕಲ್ಲ ಅಂತ ಹೇಳಿ ಏನು ಹೇಳಿದ್ರು, ಈಗ ಅದೇ ಜನ ಚೆನ್ನಾಗಿ ಆಡಕತ್ತಾರ ಅನ್ನೋ ರೇಂಜಿಗೆ ಬೆಳೆದಾರ ಅಂತಲೇ ಹೇಳ್ಬೋದು. ಅವಿನಾಶ್ ಅವರು ತುಂಬ ಸೈಲೆಂಟ್ ಆಗಿದ್ರಲ್ವ, ಈಗ ತುಂಬ ವೈಲೆಂಟ್ ಆಗಿದ್ದಾರ. ಇದರಿಂದ ಆನೆಗ ತುಂಬಾ ಏಟು ಬಿದ್ದಿದೆ ಅಂತಲೇ ಹೇಳ್ಬೋದು. ಆನೆಗೆ ನೋಡಿದ್ರಲ್ವ ನಿನ್ನೆ ಜಿಂಕೆಯ ಒಂದೇ ಏಟಿಗೆ ಆನೆಗೆ ಆ ಥರ ಆಗಿದೆ ಅಲ್ವಾ. ನೋಡೋಣ ಇನ್ನು ಮುಂದೆ ಯಾವ ಥರ ಆಡ್ತಾರೆ ಅಂತ ಹೇಳಿ. ಆದರೂ ಕೂಡ ಆ ಪರಿ ಫಿಸಿಕಲ್ ಆಗಿ ಆಡೋದೇನು ಇರಲಿಲ್ಲ ಅದು ಆಟ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಬಣ್ಣ ಹಚ್ಚಕ್ಕೆ ಬರಕತ್ತಾರ ಅಂದರೆ ಅದನ್ನ ಬಣ್ಣ ಹಚ್ಚಲಾದಂಗೆ ಮಾಡಬೇಕಾಗಿತ್ತು. ಆದರೆ ಇವರು ಆ ಪರಿ ಹೋಗ್ಬಿಟ್ಟು ಫಿಸಿಕಲ್ ಆಗಿ ಆಡಾಕತ್ತಾರ. ಪಾಪ ಲಾಸ್ಟಿಗೆ ವಿನಯ್ ಅವ್ರಿಗೆ ಬೆರಳಿಗೆ ಇದಾಗ್ಬಿಡ್ತು. ವೈದ್ಯರ ಸಲಹೆ ಮೇರೆಗೆ ಅವರು ಆಟ ಆಡಂಗಿಲ್ಲ ಅಂತ ಕೂಡ ಹೇಳಿದರು. ಅವರು ಆಡ್ಬೇಕು, ನಾನು ಏನಂತ ತೋರಿಸ್ತೀನಿ, ನಿನ್ನ ಗೆಲ್ಸೋ ಜವಾಬ್ದಾರಿ ನಂದಂತ ಹೇಳಿ ತನಿಷಾರ್ಗೆ ನಾವು ಮಾತು ಕೊಟ್ಟಿದ್ರಲ್ವ, ಆ ಮಾತಿನ ಪ್ರಕಾರ ನಿಂತ್ಕೊಳ್ಳೋಕ್ಕಾಗಿಲ್ಲ ಇವ್ರಿಗೆ ಈ ಒಂದು ಏಟಿಂದ ಅಂತಲೇ ಹೇಳ್ಬೋದು. ಅವಿನಾಶ್ ಅವರಂತರೂ ಸಿಕ್ಕಾಪಟ್ಟೆ ಜೋರಾಗಿ ಆಡಕತ್ತಾರ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಆಡಕತ್ತು ಬಿಟ್ಟಿದ್ದಾರೆ, ಎಲ್ಲರ ಮನಸ್ಸನ್ನ ಗೆಲ್ಲಕತ್ತಾರ ಅಂತಲೇ ಹೇಳ್ಬೋದು. ಇಷ್ಟು ದಿನ ಅವ್ರನ್ನ ಏನು ಆಡಲ್ಲ, ಹೆಂಗಿರ್ತಾರಪ್ಪ, ಎದಕ್ಕನ ಬಂದಾರ ಈ ಬಿಗ್ ಬಾಸ್ ಮನೆಗ ಅಂತ ಹೇಳಿ ಅಂದ್ಕೊಂಡಿದ್ರು. ಬಟ್ ಇವಾಗ ಅವರು ಕೂಡ ಚೆನ್ನಾಗಿ ಆಡೋದಕ್ಕೆ ಭಾರಿ ಆಟ ಆಡಕತ್ತಾರ, ಚೆನ್ನಾಗಿ ಆಡಕತ್ತಾರ ಅಂತ ಹೇಳಿ ಕೂಡ ಜಾಸ್ತಿ ಜನ ಹೇಳಕತ್ತಾರ. ಈ ಒಂದು ಇನ್ನೇ ಇದು ಸ್ಟಾರ್ಟಿಂಗ್ ಅಂತ ಅಷ್ಟೇ, ಇನ್ನು ನೋಡೋಣ ಹೆಂಗೆ ಆಡ್ತಾರೆ ಅಂತ ಹೇಳಿ. ಯಾಕಂತಂದರೆ ಈಗ ನಾನು ಕ್ಯಾಪ್ಟನ್ ಆಗ್ಬೇಕಂತ ಹೇಳಿ ಎಲ್ಲರ ಮನಸ್ಸಲ್ಲಿ ಆದ ಪಾಯಿಂಟ್ಸ್ ಜಾಸ್ತಿ ಗಳಿಸ್ಕೋಬೇಕು ಅನ್ನೋದು ಒಂದಾದ. ಈ ಒಂದು ಪಾಯಿಂಟ್ಸ್ ಜಾಸ್ತಿ ಬರ್ಬೇಕಂತಂದರೆ ಇವ್ರು ಚೆನ್ನಾಗಿ ಆಡಬೇಕು. ಯಾಕಂತಂದರೆ ಇಬ್ಬರು ಮಾಲೀಕರು ಇದ್ದಾರಲ್ವ, ಆ ಒಂದು ಇಬ್ಬರು ಮಾಲೀಕರ ಟೀಮಲ್ಲಿ ಇವರು ಆಡಕ್ಕೆ ಹೋಗಿದ್ದಾರಲ್ವ. ಅದಕ್ಕೆ ಈಗ ಮಾಲೀಕರು ನಮಗೆ ದುಡ್ಡು ಕೊಡ್ಬೇಕಂತಂದ್ರೆ ನಾವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು. ನಾವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ನಾವು ಕೇಳಿದಷ್ಟು ಕೊಡ್ತಾರ ಅನ್ನೋ ಒಂದು ನಂಬಿಕೆ ಇವರಲ್ಲಿ ಇದೆ ಅಲ್ವಾ. ನೋಡೋಣ ಸಂಗೀತ ಅವರು ಕೂಡ ಅಷ್ಟೇ ಅಮೌಂಟ್ ಕೊಡ್ತಾರಾ ಇಲ್ವಾ ಅಂಥೇಳಿ. ಆಮೇಲೆ ತನಿಷಾ ಅವ್ರು ಕೂಡ ಅಷ್ಟೇ ಅಮೌಂಟ್ ಕೊಡ್ತಾರಾ ಇಲ್ವಾ ಅಂಥೇಳಿ. ಯಾಕಂತಂದರೆ ಮಾಲೀಕರು ಅವ್ರಿಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡ್ತಾರ. ಈಗ ಆಡೋರು ಪ್ರದರ್ಶನ ಮಾಡೋರ್ದು ಎಷ್ಟು ನೋಡಿದ್ರು ಕೂಡ ಅವರು ಒಂದು ಕಡೆಯಿಂದ ಸೆಲ್ಫಿಶ್ ಆಗಿ ಥಿಂಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಮಾಲೀಕರು. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಬಟ್ ಈ ಒಂದು ಆಟದಲ್ಲಿ ಅವಿನಾಶ್ ಅವರು ಬೆಂಕಿ ಅಂತಲೇ ಹೇಳ್ಬೋದು. ನೋಡೋಣ ಇನ್ನು ಯಾವ ಥರ ಆಡ್ತಾರ, ಇನ್ನು ಅವ್ರ ಆಟ ಹೆಂಗಿದಾವ, ಯಾವ ಥರ ಸ್ಟ್ರಾಟಜಿನ ಉಪಯೋಗ ಮಾಡ್ಕೊಂಡು ಆಟ ಆಡ್ತಾರೆ ಅಂಥೇಳಿ ನಿಮ್ಮಷ್ಟೇ ಕುತೂಹಲ ನನಗೂ ಕೂಡ ಇದೆ. ನೋಡೋಣ ಕಾದು. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸಿತ್ತು ಅಂತೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.